ಇದೆಲ್ಲ ಕಾಲುಗಳು ಇದಕ್ಕೆ. ಇದು ಬಂದು ಮೀಸೆ. ನೋಡಿ, ಇದು ಬಾಯಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಇವತ್ತಿನ ಸ್ಪೆಷಲ್ ಗೆಸ್ಟ್ ಆಲ್ರೆಡಿ ನಮ್ಮ ಸ್ಟುಡಿಯೋಗೆ ಇವರು ಹಳಬರಾಗಿದ್ದಾರೆ. ಸೊ ನಿಮಗೂ ವೀಕ್ಷಕರಿಗೆಲ್ಲ ಹಳಬರಾಗಿರ್ತಾರೆ. ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಮಾಡೋದಕ್ಕೆ ಅಂತ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ ಮೇಡಮ್ ಹರ್ಷಲತಾ ಅವ್ರನ್ನ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಇವು ನೀವು ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ. ಸೂಪರ್. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸ್ವಲ್ಪ ಹೇಳ್ಬಿಡಿ. ಹೇಳ್ತೀನಿ. ಖಾರದ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಎಣ್ಣೆ, ತುಪ್ಪ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಪ್ರಾನ್ಸ್ ಅರ್ಧ kg ಇದೆ. ಓಕೆ. ಸೀಗಡಿ ಅಂತಾರೆ, ಮತ್ತು ಜಿಂಗೆ ಅಂತ ಕರೀತಾರೆ. ಓಕೆ. ಜಿಂಗೆ ಅಂತ? ಜಿಂಕೆ ಅಲ್ಲ, ಓಕೆ, ಜಿಂಗೆ. ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು. ಚೇತನ್ ಅವರೇ, ಈ ಪ್ರಾನ್ಸ್ಗೆ ಖಾರದ ಪುಡಿ ಓಕೆ 1.5 ಅಥವಾ 2 ಚಮಚ ಹಾಕಬೇಕು. ಸ್ವಲ್ಪ ಖಾರ. ಅರಿಶಿನ ಪುಡಿ, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು. ಉಪ್ಪು. ಸೊ ಮೇಡಮ್ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕಲ್ಲ, ಕಲ್ಲುಪ್ಪೆ ಹಾಕೋದು. ಇವಾಗ ಇದನ್ನು ಚೆನ್ನಾಗಿ ಕಲಸಿ ಓಕೆ, ನಂತರ ಫ್ರೈ ಮಾಡೋದು. ಸರಿ. ಚೆನ್ನಾಗಿ ಮಸಾಲೆ ಹಿಡಿಬೇಕು. ಓಕೆ. ಸೊ ಪ್ರಾನ್ಸ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀವಿ, ನೋಡ್ಕೊಂಡ್ಬಿಟ್ಟು ಬನ್ನಿ. ಇದೆಲ್ಲ ಕಾಲುಗಳು ಇದಕ್ಕೆ, ಎಲ್ಲ ಕಾಲು. ಇದು ಬಂದು ಮೀಸೆ. ನೋಡಿ, ಇದು ಬಾಯಿ, ಕಣ್ಣು. ನೋಡಿ, ಇದು ಇದೆಯಲ್ಲ, ಎನಿಮಿಗಳು ಬಂದರೆ ಹೊಡೆಯೋದು. ಇದು ಶಾರ್ಪ್ ಇದೆ, ಚುಚ್ಚಿದ್ರೆ ಬ್ಲಡ್ಡೇ ಬಂದ್ಬಿಡ್ತದೆ. ಇದು ನೋಡಿ, ಅರ್ಧ ವೇಸ್ಟ್ ಹೋಗ್ಬಿಡುತ್ತೆ. ಸೊ ಇವಾಗ ಇದು ತಲೆ, ಇದು ಇಷ್ಟು ತಲೆ. ಸೊ ಇವು ಔಟರ್ ಶೆಲ್ ಎಲ್ಲ ಇರುತ್ತೆ, ಅದೆಲ್ಲ ಎಲ್ಲ ತೆಗಿಬೇಕು. ಇಲ್ಲಾಂದರೆ ಇದನ್ನು ತಿನ್ನೋಕ್ಕಾಗಲ್ಲ, ಕಚ್ಚಿ ತಿನ್ನೋಕ್ಕಾಗಲ್ಲ. ಇದು ಬೆನ್ನಿನ ಮೇಲೆ ಅರ್ಧ. ಇದು ಕೆಲವಕ್ಕೆಲ್ಲ ನೀವು ಗಮನಿಸ್ದಾಗೆ ಹೊಟ್ಟೆ ತಳಭಾಗದಿಂದ ಗಲೀಜಿರುತ್ತೆ ಅಲ್ವರಾ, ಕೆಳಕಾಲು. ಆದರೆ ಇದರಲ್ಲಿ ವಿಶೇಷ ಏನು ಅಂತಂದರೆ ಬೆನ್ನಿನ ಮೇಲ್ಗಡೆ ಇದಕ್ಕೆ ಗಲೀಜು. ಮೀನಿಗೂ ಕೂಡ ತಳಭಾಗ ಹೊಟ್ಟೆನಲ್ಲಿ, ಆದರೆ ಇದಕ್ಕೂ ಮಾತ್ರ ಬೆನ್ನಿನ ಮೇಲ್ಗಡೆ. ನೋಡಿ, ಇದೇನಿದೆ, ಏನು ತಿಂದ್ರೂ ಇದು ಗಲೀಜು ಇದ್ರದ್ದು. ಇದನ್ನು ನಾವು ಈಗ ತಗೋಬೇಕು. ಇದಿಷ್ಟು ಇದ್ರದ್ದು ಗಲೀಜು. ತಲೆ ಹಾಕಿ ಕಲಸಿ ಇಟ್ಟಿರೋ. ಇನ್ನೊಂದು ಎಷ್ಟೊತ್ತು ಬಿಡಬೇಕು ಮ್ಯಾಮ್? ಇದನ್ನು ನೀವು ಎಷ್ಟೊತ್ತು ಬಿಟ್ರೂ ನಡೆಯುತ್ತೆ. ಉಪ್ಪು ಖಾರ ಹಿಡಿಯುತ್ತೆ. ನಮಗೆ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ, ಒಂದು 10-20 ನಿಮಿಷ ಇಟ್ಟರು ಕೂಡ ಏನು ಪರವಾಗಿಲ್ಲ, ಮಾಡ್ಬೋದು. ಎಣ್ಣೆ ಹಾಕೊತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇವಾಗೆಲ್ಲ ಸ್ವಲ್ಪ ಬೆಂಡಾಗ್ತಾ ಇದೆ. ಅದು ಬಿಸಿ ಆಗ್ತಾ ಫ್ರೈ ಆಗ್ತಾ ಅದು ಸೀದಾ ಬೆಂಡಾಗ್ಬಿಡುತ್ತೆ. ನೋಡ್ಬೋದು, ಫುಲ್ ಕಂಪ್ಲೀಟಾಗಿ ಸಿ ಶೇಪಲ್ಲಿ ಆಗಿಬಿಡುತ್ತೆ. ನೋಡಿ, ಎಲ್ಲ ಫೋಲ್ಡ್ ಆಗಿದೆ. ಆ ಸೀ ಫುಡ್ ಸ್ಮೆಲ್ ಬರ್ತಾ ಇದೆ.
ಸೊ ಫಸ್ಟು ಬರೀ ಆಯಿಲಲ್ಲೇ ಬೇಯಿಸ್ಕೊಂಡ್ಬಿಡ್ಬೇಕು, ಬರೀ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿಸ್ಬೋದು. ಇದು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಒಂದೊಂದು ಸರಿ ಇದನ್ನೇ ತಿನ್ಬೋದು, ಏನಾಗಲ್ಲ. ಇದು ಏನು ಅಂದರೆ ಡಬಲ್. ಓಕೆ, ಇದು ರೋಸ್ಟ್ ಮಾಡೋದು, ಇದು ಫ್ರೈ ನಂತರ ರೋಸ್ಟ್ ಮಾಡೋದು, ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ಮನೆಗೆ ತಂದಾಗ ಕ್ಲೀನಿಂಗ್ಗೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಇಂಗ್ರೀಡಿಯೆಂಟ್ಸ್ ಮೇಡಮ್ ತೋರ್ಸಂಗೆ ಸಿಕ್ಕಾಪಟ್ಟೆ ಕಡಿಮೆ ಇಂಗ್ರೀಡಿಯೆಂಟ್ಸು, ಬಟ್ ಕ್ಲೀನಿಂಗ್ ಪ್ರೋಸೆಸ್ಸು ನೀವು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀರಾ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಬೇಜಾರು ಮಾಡ್ಕೋಬಾರ್ದು. ಏನು ಗೊತ್ತಾ, ಕ್ಲೀನಿಂಗಿಂದ ಹಿಡಿದು ಮಾಡಿ ತಿನ್ನೋವರೆಗೂ ನಾವೇ ಮಾಡಿಬಿಟ್ರೆ ಅದರಲ್ಲಿರೋ ಖುಷಿ ಬೇರೆ ಇಲ್ಲ ಅಲ್ವರಾ? ಹೌದು. ಇನ್ನೊಂದು 5 ನಿಮಿಷ. ಓಕೆ, ಇದೆಲ್ಲ ಸ್ವಲ್ಪ ಎಲ್ಲ ಹೋಗಬೇಕು, ಬರೀ ಆಯಿಲೇ ಇರಬೇಕು. ನೋಡಿ, ಇದೆಲ್ಲ ನೀರು ಬಿಟ್ಕೊಂಡಿರೋದು ಅದರೊಳಗಡೆ. ಇದು ನಾವು ಆಯಿಲ್ ಹಾಕಿದಷ್ಟು ಇದಕ್ಕೆ ನೀರು. ಇದೆಲ್ಲ ನೀರು. ಸೊ ನೀರೆಲ್ಲ ಸೀದು ಸ್ವಲ್ಪ ಆಯಿಲ್ ಬಿಟ್ಕೊಂಡ್ರೆ ಅದಾಗಿದೆ ಅಂತ ನೋಡಿ. ಎಲ್ಲ ಆಯಿಲ್ ಇದೆ. ಇವಾಗ ಇದಾಗಿದೆ, ಫ್ರೈ ಆಗಿದೆ. ತೆಗೆದುಬಿಡೋಣ. ಇವಾಗ ಇದನ್ನೇ ಗೀ ರೋಸ್ಟು. ಓಕೆ, ಅದಕ್ಕೆ ಏನೇನು ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ. ಓಕೆ, ಸೊ ಬೆಳ್ಳುಳ್ಳಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು. ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀರಾ ಅಷ್ಟು ಇದು ಟೇಸ್ಟ್ ಜಾಸ್ತಿ. ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪಿಂದನೇ ಇದಕ್ಕೆ ಟೇಸ್ಟು. ಓಕೆ, ಈಗ ಉಪ್ಪೆಲ್ಲ ಹಾಕಿರೋದ್ರಿಂದ ಏನೂ ಹಾಕೋದು ಬೇಡ. ಈಗ ಏನು ಮಸಾಲೆ ಇದೆ ಅದೇ ಅಷ್ಟೇ. ಫ್ರೈ ಮಾಡಿರೋದನ್ನ ಸರಿ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕಾ? ಬೆಳ್ಳುಳ್ಳಿ ಸೀದೋಗಬಾರ್ದು, ಕರ್ಬೇವಿನ ಸೊಪ್ಪು ಸೀದೋಗಬಾರ್ದು. ಅದೆರಡೂ ಇದರೊಳಗಡೆ ಫ್ರೈ ಆಗಬೇಕು. ನೋಡಿ, ಎಲ್ಲ ಫುಲ್ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ? ಇವಾಗ ಇದು ಆಗಿದೆ. ಓಕೆ. ಸೊ ಮೇಡಮ್ ಅಡುಗೆ ಸ್ಟಾರ್ಟ್ ಮಾಡೋದು ಒಂದೇ ಗೊತ್ತಾಗೋದು, ಸ್ಟಾಪ್ ಮಾಡೋದು ಯಾವಾಗ ಅಂತ ಗೊತ್ತಾಗಲ್ಲ. ಆಗಿದೆ ಅಂತ ಬಂದ್ಬಿಡುತ್ತೆ. ಕಲ್ಲರ್ ಸಖತ್ತಾಗಿದೆ. ಆಗಿದೆ, ಸರ್ವ್ ಮಾಡೋಣ. ಎಸ್ ಮ್ಯಾಮ್. ಬನ್ನಿ, ಜಾಯ್ನ್ ಆಗಿ. ನಾನ್ ವೆಜ್ ಅಂದಮೇಲೆ ಆನಿಯನ್ನು ಮತ್ತು ಲೆಮನ್. ಯಾಕಂದರೆ ನಾವು ಇದು ಮಾಡಬೇಕಾದ್ರೆ ನಾವು ಏನು ಹುಳಿ ಪದಾರ್ಥ ಏನೂ ಹಾಕಲಿಲ್ಲ. ಸೊ ಇದಕ್ಕೆ ನೋಡೋದಕ್ಕಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ಸೂಪರ್ ಮೇಡಮ್, ಹೊಗಳಕ್ಕೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಸೂಪರ್ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ನಾನೇ ಹೇಳೋದಲ್ಲ, ಆದಷ್ಟು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ. ನೀವು ಕೂಡ ರುಚಿ ಹೇಗಿದೆ ಅಂತ ನನಗೆ ತಿಳಿಸ್ಬೇಕು. ಹೀಗೆ ನೋಡ್ತಾ ಇರಿ ABC ಚೇತನ್ ಯೂಟ್ಯೂಬ್ ಚಾನಲ್. ಮೇಡಮ್, ನೀವು ಹೀಗೆ ಬರ್ತಾ ಇರಿ ನಮ್ಮ ಚಾನಲ್ಗೆ, ಒಳ್ಳೊಳ್ಳೆ ಡಿಫ್ರೆಂಟ್ ಆಗಿರೋ ರೆಸಿಪಿ ತೊಗೊಂಡು. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್.